ಕರ್ನಾಟಕ ನೀರಾವರಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಯ ನಿಜ ಬಣ್ಣ ಬಟಾಬಯಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಬಳಿ ಕಾಮಗಾರಿ ಮಾಡಲಾಗಿತ್ತು. ಇಲ್ಲಿ ಆಗಿರುವಂತ ಅವ್ಯವಹಾರ ಬಟಾಬಯಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗಿತ್ತು. ಇದರ ನಿಜ ಬಣ್ಣ ಈಗ ಗೊತ್ತಾಗ್ತಾ ಇದೆ. 3.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಮೂರೇ ದಿನಕ್ಕೆ ಮುರಾಬಟ್ಟಿ ಆಗಿಬಿಟ್ಟಿದೆ. ಕಾಲುವೆ ಕಾಮಗಾರಿ ಸ್ಥಿತಿ ಅಧೋಗತಿ, ನಿರ್ಮಾಣ ಹಂತದಲ್ಲೇ ಕುಸಿತ ಕಂಡಿದೆ. ಹಾಗೆಯೇ ಕಾಲುವೆ ಪ್ಲಾಸ್ಟರಿಂಗ್ ಮೂಲಕ ಸರಿಪಡಿಸೋಕೆ ಹೆಣಗಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ. ಕೆಎನ್ಎನ್ಎಲ್ ವಡ್ಡರಹಟ್ಟಿ ವಿಭಾಗ ಎ ಪುನೀತ್, ಜೈಗಳಾದ ಪ್ರವೀಣ್, ರಾಜಶೇಖರ್ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಅನ್ನದಾತರು ಹೊರಹಾಕ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ವಹಿಸಿ ಕಾಮಗಾರಿಯನ್ನ ಮಾಡ್ತಾರೆ, ಅದು ಉಪಯೋಗಕ್ಕಿಲ್ಲ ಅಂತೇಳಿ ಹೇಳಿದ್ರೆ ಏನು ಕತೆ? ಹಾಗಾದ್ರೆ ಈ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಅಲ್ಲಿನ ಇಂಜಿನಿಯರ್ಗಳು, ಸೀನಿಯರ್ ಇಂಜಿನಿಯರ್ ಆಗಿರಬಹುದು, ಜೂನಿಯರ್ ಇಂಜಿನಿಯರ್ಗಳಾಗಿರಬಹುದು, ಏನು ಮಾಡ್ತಾ ಇದ್ದಾರೆ? ರೈತರು ಮಾಡ್ತಾ ಇರುವಂಥ ಆರೋಪ ಕೂಡ ಅವ್ರ ಮೇಲೆ. ಜೆಇಗಳಾದ ಪ್ರವೀಣ್, ರಾಜಶೇಖರ್ ಹಾಗೆಯೇ ಎ ಪುನೀತ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಆ ಕಾಮಗಾರಿಯ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ. ನಿರ್ಮಾಣ ಹಂತದಲ್ಲೇ ಪ್ಲಾಸ್ಟರ್ಗಳು ಕಿತ್ತೋಗುತ್ತೆ, ಸಿಮೆಂಟ್ ಕಿತ್ತು ಬರುತ್ತೆ ಅಂತ ಹೇಳಿದ್ರೆ ಏನು ಕಾಮಗಾರಿ ಮಾಡಿದ್ದೀರಾ ಅಲ್ಲಿ? ಇಲ್ಲಿ ಎಂಜಿನಿಯರ್ಗಳು, ಅಧಿಕಾರಿಗಳು, ಗುತ್ತಿಗೆದಾರರ ನಿರ್ಲಕ್ಷ್ಯ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಸಾರ್ವಜನಿಕರ ತೆರಿಗೆ ಹಣ, ರೈತರ ಯೋಜನೆಗೆ ಸೇರಬೇಕಿದ್ದಂಥ ಹಣ ಅದು ಯಾರ್ದೋ ಪಾಲಾಗಿ ಇಲ್ಲಿ ಕಳಪೆ ಕಾಮಗಾರಿಯಾಗಿ ಮತ್ತೆ ಸಂಕಷ್ಟ ಜನರಿಗೆ ಮತ್ತು ರೈತರಿಗೆ. ನೋಡ್ತಾ ಇರ್ಬೋದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಯ ನಿಜ ಬಣ್ಣ ಹೇಗಿದೆ ಅಂತೇಳಿ. 3.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಈ ಕಾಮಗಾರಿಗೆ. ಎಲ್ಲೋಯ್ತು 3.5 ಕೋಟಿ ರೂಪಾಯಿ? ಹಾಗಾದರೆ ಈ ಹಣವನ್ನು ಜೇಬಿಗಿಳಿಸ್ಕೊಂಡವ್ರು ಯಾರು? ಇಲ್ಲಿ ಕಳಪೆ ಕಾಮಗಾರಿ ಮಾಡು ಕೇಳಿದವ್ರು ಯಾರು, ಮಾಡಿದವ್ರು ಯಾರು? ಎಲ್ಲರ ವಿರುದ್ಧ ತನಿಖೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಗುತ್ತಿಗೆದಾರ ಸೇರಿದಂತೆ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರ ನಿಜ ಬಣ್ಣ ಬಯಲಾಗಬೇಕು ಅಂತೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲೇ ಇರುವಂಥ ಕಾಲುವೆ ಇದು, ನೋಡ್ತಾ ಇರ್ಬೋದು ನೀವು ಕೂಡ.